ಮಟನ್ ಬಿರಿಯಾನಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ. ಬನ್ನಿ ಮಟನ್ ಬಿರಿಯಾನಿ ಮಾಡೋಣ. ಅದಕ್ಕೆ ಒಂದು ಬೌಲ್ ಆಫ್ ಮಟನ್ ತೊಗೊಂಡು ಚೆನ್ನಾಗಿ ನೀರಲ್ಲಿ ತೊಳ್ದು, ನೆಕ್ಸ್ಟು ಕುಕ್ಕರ್ ಇಟ್ಕೊಂಡು ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮಟನ್ನು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ. ಆಮೇಲೆ ಪುದೀನ, ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ನೀರನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರನ್ನು ಮುಚ್ಚಿ. ಈಗ ಒಂದು 8 ವಿಸಿಲ್ ಕೂಡಲಿ. ಈಗ ನಾವು ಮಟನ್ ಬೆಂದಿರೋ ಮಟನ್ನ ನೋಡೋಣ. ರೆಡಿ ಇದೆ. ಈಗ ನೆಕ್ಸ್ಟು ಬಿರಿಯಾನಿಗೆ ಬೇಕಾಗಿರೋ ಸಾಮಾನನ್ನು ನೋಡ್ಕೊಳ್ಳೋಣ. ಈರುಳ್ಳಿ, ಪುದೀನ, ಕೊತ್ತಂಬರಿ, ಟೊಮೆಟೊ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಾಕಿ, 1 ಸ್ಪೂನ್ ತುಪ್ಪ ಹಾಕಿ, ಪಲಾವ್ ಎಲೆ ಹಾಕಿ, ಅದಾದಮೇಲೆ 1 ಬೌಲ್ ಪುದೀನ ಹಾಕಿ, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದಾದಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಅದಾದಮೇಲೆ ಈರುಳ್ಳಿ ಹಾಕಿ ಅದಾದಮೇಲೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ 1 ಬೌಲ್ ಆಫ್ ಟೊಮೊಟೊ ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟು ಮೊಸರು ಹಾಕ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮತ್ತು ಒಂಚೂರು ಖಾರದ ಪುಡಿ, ಬೆಂದಿರೋ ಮಟನ್ ಹಾಕ್ಕೊಂಡು ಮತ್ತೆ ಆ ಮಸಾಲೆ ಹಿಡಿಯೋ ಗಂಟ ಮಿಕ್ಸ್ ಮಾಡಿ. ಆಮೇಲೆ ನೆನೆಸಿಕ್ಕಿರೋ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ, ಮತ್ತು ಬೆಂದಿರೋ ನೀರು, ಮಟನ್ ಬೇಯಿಸಿರೋ ನೀರನ್ನು ಹಾಕ್ಕೊಳ್ಳಿ. ನಿಂಬೆ ಹುಳಿಯನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಕುದೀಲಿ. ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಕುದಿ ಬಂದಾದಮೇಲೆ ಕುಕ್ಕರನ್ನು ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಎಮ್ಮಿ ಮಟನ್ ಬಿರಿಯಾನಿ ರೆಡಿ. ಯಾರಿಗೆಲ್ಲ ಇಷ್ಟ ಆಗಲ್ಲ? ಗೌಡ್ರ ಮನೆ ಮಟನ್ ಬಿರಿಯಾನಿ. ಬನ್ನಿ ಟೇಸ್ಟ್ ಮಾಡೋಣ, ಹೇಗಿದೆ ನೋಡೋಣ.